ಒಂದ್ಸಲ ನಾನು ಯಾತ್ರೆ ಮುಗಿಸಿ ಕೊನೆಯದ್ದು ತಿರುಪತಿಗೆ ಬಂದಿದ್ದೆ. ಅದು ಏಕಾದಶಿ. ಅದು ದೇವಸ್ಥಾನಕ್ಕೆ ಹೋದೆ, ಕರ್ಕೊಂಡು ಹೋದರು, ದೇವರ ಎದುರು ನಿಲ್ಲಿಸಿದ್ರು. ಅಲ್ಲಿ ಹೋಗಿ ನಿಲ್ಲಿಸಿದರೆ ಅಲ್ಲಿ ಪ್ರಸಾದ ಕೊಟ್ಟರು. ಹೋಗಿ ಪ್ರಸಾದ ಕೊಟ್ಟರು, ನನ್ನ ಕೈಯಲ್ಲೇ ಕೊಟ್ಟರು. ಬೇಡ ಅಂತ ಹೇಳಲಿಕ್ಕಾಗತ್ತಾ ಪ್ರಸಾದ? ದೇವರ ಪ್ರಸಾದ ಬೇಡ ಅಂತ ಹೇಳಿದ್ರೆ ನಾಸ್ತಿಕ ಆಗಿ ಬಿಡ್ತೇನೆ. ತಗೊಂಡ್ರೆ ಏಕಾದಶಿ, ಕೊನೆ ಕೈ ಹಿಡಿದೆ, ಬೇಡ ಅಂತ ಹೇಳೋದೇ ಹಾಗೆ ತಗೊಂಡೆ. ಅದು ದೇವರ ನೈವೇದ್ಯ ತಗೊಂಡೆ. ಇನ್ನೇನು ಮಾಡಬೇಕು? ಸಂಶಯ ಮಾಡಿದರೆ ದೇವರಲ್ಲಿ ಸಂಶಯ ಮಾಡಿದ ಹಾಗೆ. ತಗೊಂಡ್ರೆ ಏಕಾದಶಿಗೆ ವಿರೋಧ, ಇನ್ನು ಪೂಜೆ ಆಗಲಿಲ್ಲ ದೇವರದ್ದು, ಎಲ್ಲ ಸಮಸ್ಯೆಗಳು. ಇದನ್ನು ಕೆಳಗಿಟ್ಟು ಹೋಗೋಣ ಅಂತಂದರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ ದೋಷ. ದೇವರಿಗೆ ನಮಸ್ಕಾರ ಮಾಡೋಣ ಅಂದರೆ ಎಲ್ಲಿಡುವುದು ಅಂತ ಒಂದು ಪ್ರಶ್ನೆ. ಅಲ್ಲಿ ಇಟ್ಟರೆ ಮುಸುರೆ ಆಗುತ್ತಾ ಅಂತ ಒಂದು ಭ್ರಮೆ. ಯಾರಿಗಾದರೂ ಕೊಟ್ಟರೆ ದೇವರ ಪ್ರಸಾದವನ್ನು ಉಪೇಕ್ಷೆ ಮಾಡಿದ್ದ ಅಂತ ಒಂದು ಸಮಸ್ಯೆ. ಹಾಗಾಗಿ ಇದನ್ನು ತಿರಸ್ಕಾರ ಮಾಡಲಿಕ್ಕೂ ಅಲ್ಲ, ಇದನ್ನು ಪುರಸ್ಕಾರ ಮಾಡಲಿಕ್ಕೂ ಅಲ್ಲ. ಏಕಾದಶಿ ಬೇರೆ, ಅದರೊಟ್ಟಿಗೆ ಎಲ್ಲ ಇತ್ತು. ನಮಸ್ಕಾರ ಮಾಡೋದೇ ಹಾಗೆ ಅಂತ ಇನ್ನೊಂದು ಗೊಂದಲ. ಯಾರಿಗೂ ಕೊಟ್ಟರೆ ಪ್ರಸಾದವನ್ನು ಸ್ವಾಮಿಗಳು ಯಾರಿಗೋ ಕೊಟ್ಟರು ಅಂತ ಕರೆದು ಕೊಟ್ಟರೆ, ಸ್ವಾಮಿ ನಿಮಗೆ ಕೊಟ್ಟದ್ದು ನೀವೇ ಇಟ್ಟುಕೊಳ್ಳಿ ಅಂತ ಹೇಳಿದ್ರೆ ಮುಖಕ್ಕೆ ಮಂಗಳಾರತಿ ಬೇರೆ. ಏನು ಮಾಡಬೇಕು ಇದನ್ನು? ದೇವರಿಗೆ ಹೇಗೆ ಗೊತ್ತಾಯಿತು ನೋಡಿ, ಕರುಣಾಳು ಅಂತ ದೇವರನ್ನು ಹೇಳೋದು. ಆವಾಗಲೇ ಅಲ್ಲಿ ಒಬ್ಬ ಪಕ್ಕದಲ್ಲಿದ್ದವ, ಸ್ವಾಮಿ ಇಲ್ಲಿ ಕೊಡಿ ಅಂತ ಹೇಳಿದ. ಅವನ ಕೈಯಲ್ಲಿ ಒಂದು ನೀರಿತ್ತು, ನೀರು ನನ್ನ ಕೈಗೆ ಹಾಕಿದ. ನನಗೆ ನನ್ನ ಎಲ್ಲ ಸಮಸ್ಯೆಗಳನ್ನು ಶ್ರೀನಿವಾಸ ದೇವರು ಎಷ್ಟು ಚೆನ್ನಾಗಿ ಪರಿಹಾರ ಮಾಡಿದರು ಅಂತ ಹೇಳಿದ್ರೆ ಅದು ಸ್ವಯಂ ವ್ಯಕ್ತ ಅಂತ ಅದಕ್ಕೆ ಹೇಳೋದು ನಮಗೆ. ಇಲ್ಲದಿದ್ದರೆ ಇದನ್ನು ಸಮಸ್ಯೆಗೆ ನೀರಿಗೆಲ್ಲಿ ಹುಡುಕೋದು? ಅಲ್ಲಿಯವರ ಹತ್ರ ಕೇಳಿದರೆ ಹೇಳ್ತಾರೆ ಆ ಕಂಬವೇ ತಣ್ಣಿ ಅಂತ ಹೇಳ್ತಾರೆ ಅವರು. ಆ ಕಂಬವೇ ತಣ್ಣೀರು ಅಂತ. ನನಗೆ ಅಷ್ಟು ಪರಿಪಕ್ವತೆ ಬಂದವ ಅಲ್ಲ ನಾನು. ಹಾಗಾಗಿ ಏನು ಮಾಡಬೇಕು ಅಂತ ಇದ್ದಾಗ ಆ ದೇವರೇ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ, ಅವನೇನು ಮತ್ತೆ ನಾನು ಜಿಜ್ಞಾಸೆ ಮಾಡಲಿಲ್ಲ. ಅವ ಎಲ್ಲಿ ಹಿಡ್ಕೊಂಡು ಹೋದ, ಯಾರಿಗೆ ಕೊಟ್ಟ, ಅವನು ತಿಂದನೋ, ಏಕಾದಶಿ ಕೊಟ್ಟದ್ರಿಂದ ದೋಷನೋ, ಅದನ್ನಲ್ಲೇ ಮರೆತು ಬಿಟ್ಟೆ ನಾನು. ಆ ಸಬ್ಜೆಕ್ಟೇ ಕ್ಲೋಸ್ ಅಲ್ಲಿ. ಯಾಕೆ ಅಂತಂದರೆ ಅದು ಸ್ವಯಂ ವ್ಯಕ್ತ ಕ್ಷೇತ್ರ. ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕೋ ಪ್ರೇರಣೆ ಭಗವಂತ ಹಾಗೆ ಅಲ್ಲಿ ಪ್ರೇರಣೆ ಮಾಡ್ತಾನೆ. ಅದವನು ಗೋವಿಗೆ ಕೊಟ್ಟನೋ ಯಾರಿಗೆ ಕೊಟ್ಟನೋ ಅದು ಬೇರೆ. ಸ್ವಯಂ ವ್ಯಕ್ತ ಕ್ಷೇತ್ರ ದೊಡ್ಡ ಕ್ಷೇತ್ರ. ಅಲ್ಲಿ ನಾವು ಹೋಗುವಾಗಲೇ ತುಂಬ ಜಾಗೃತರಾಗಿ ಹೋಗಬೇಕು. ದೇವರ ಮೇಲೆ ಭಕ್ತಿಯಿಂದ ಹೋಗಬೇಕು. ನಾವು ಭಕ್ತಿಯಿಂದ ಹೋದರೆ ನಮ್ಮ ಭಕ್ತಿಗೆ ಅನುಗುಣವಾಗಿ ದೇವರು ನಮಗೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿ ನಮಗೆ ಯೋಗ್ಯವಾದಂತಹ ಪ್ರಸಾದವನ್ನು ನಮಗೆ ಕೊಡ್ತಾನೆ. ಅಂತಹ ಸ್ವಯಂ ವ್ಯಕ್ತ ಕ್ಷೇತ್ರ ಅದು ಸಹಜ, ಅದು ಕೃತ್ರಿಮ ಅಲ್ಲ, ಮಾಡಿದ ಕ್ಷೇತ್ರ ಅಲ್ಲ, ಸ್ವಯಂ ವ್ಯಕ್ತ ಕ್ಷೇತ್ರ.